ಬ್ರಾಡ್ ವಿಶ್ವಗೆ ವಿಶ್ರಮ್ ಸಾವಂಗೆ ಸಾಧನ್ ಬ್ರಾಡ್ ಇಲಾಮತ್ राष्ट्रगीत शुरू कर। जनगण मन अधिनायक जय हे भारत भाग्य विधाता पंजाब सिंध गुजरात मराठा द्राविड़ उत्कल गंगा विंध्य हिमाचल यमुना गंगा उज्जल जलधि तरंगा तव शुभ नामे जागे तव शुभ आशीष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे बोले भारत माता की भारत माता की भारत माता की ಎಲ್ರಿಗೂ ನಮಸ್ಕಾರ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಎಲ್ಲರಿಗೂ ಹೇಳ್ತಾ ಈ ಒಂದು ಕರ್ನಾಟಕ ಪಬ್ಲಿಕ್ ಶಾಲೆಯ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ನಮ್ಮ ಶಿರಾ ತಾಲೂಕಿನ ಜನಪ್ರಿಯ ಶಾಸಕರು ದೆಹಲಿಯ ಕರ್ನಾಟಕ ಸರ್ಕಾರದ ವಿಶೇಷ ಪ್ರತಿನಿಧಿಗಳಾದಂತಹ ಸನ್ಮಾನ್ಯ ಶ್ರೀ ಜಯಚಂದ್ರ ಸಾಹೇಬ್ರವರು ಕರ್ನಾಟಕ ಪಬ್ಲಿಕ್ ಶಾಲೆ ಚಿಕ್ಕನಹಳ್ಳಿ ಶಾಲೆಯ ಧ್ವಜಾರೋಹಣ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ಶಾಲಾ ವೃಂದದ ಪರವಾಗಿ ಗ್ರಾಮಸ್ಥರ ಪರವಾಗಿ ಸಮಸ್ತ ಗಣ್ಯರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಆಸೀನಾಗಿರ್ತಕ್ಕಂಥ ಎಲ್ಲ ನಮ್ಮ ಗಣ್ಯ ಮಾನ್ಯರುಗಳಿಗೂ ಕೂಡ ಕಾರ್ಯಕ್ರಮಕ್ಕೆ ಅದ್ದೂರಿಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆಯೇ ಇಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿ ವೃಂದದವರಿಗೂ ಎಲ್ಲ ಶಿಕ್ಷಕ ವೃಂದದವರಿಗೂ ಸಿಬ್ಬಂದಿ ವರ್ಗದವರಿಗೂ ಶಾಲಾ ಮಕ್ಕಳಿಗೂ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆಯೇ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಮತ್ತು ಎಸ್ಡಿಎಂಸಿ ಸದಸ್ಯರುಗಳು ಅಧ್ಯಕ್ಷರು ಎಲ್ಲ ಗಣ್ಯಮಾನ್ಯರು ಕೂಡ ಈ ಒಂದು 77ನೇ ರಾಷ್ಟ್ರದ ಅದ್ದೂರಿಯ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಂದಿದ್ದೀರಾ. ಇದೀಗ ತಾನೇ ಮಾನ್ಯ ಶಾಸಕರಿಂದ ಬಹಳ ಅದ್ದೂರಿಯಾಗಿ ನಮ್ಮ ಶಾಲೆಯ ಧ್ವಜಾರೋಹಣ ತ್ರಿವರ್ಣ ಧ್ವಜ ಗಗನ ಎತ್ತರಕ್ಕೆ ಹಾರಿದೆ. ನಿಮ್ಮೆಲ್ಲರಿಗೂ ತುಂಬಾ ಹರ್ಷದ ತುಂಬ ಹೃದಯದ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಕುರಿತು ಮಾನ್ಯ ಜನಪ್ರಿಯ ಶಾಸಕರು ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿಗಳಾದಂತಹ ಸನ್ಮಾನ್ಯ ಶ್ರೀ ಜಯಚಂದ್ರ ಸಾಹೇಬ್ರವರು ಈ ದಿನದ ಮಹತ್ವವನ್ನು ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕಂತೇಳಿ ಶಾಲೆಯ ಪರವಾಗಿ ಗ್ರಾಮಸ್ಥರ ಪರವಾಗಿ ಸಮಸ್ತರ ಪರವಾಗಿ ಕೋರ್ಕೊಳ್ತಾ ಇದ್ದೇನೆ. ಭಾರತ ದೇಶ 76ನೇ ಗಣರಾಜ್ಯೋತ್ಸವನ್ನ ಅತ್ಯಂತ ಸಂಭ್ರಮದಿಂದ ಸಡಗರದಿಂದ
ದೇಶಾದ್ಯಂತ ಆಚರಿಸಲೇಬೇಕಾಗಿರ್ತಕ್ಕಂಥ ಹಬ್ಬ ಅಂತ ಹೇಳಿದ್ರೆ ಗಣರಾಜ್ಯೋತ್ಸವ ಹಬ್ಬವನ್ನ ಆಚರಿಸುವಂತ ಸಂದರ್ಭದಲ್ಲಿ ಪ್ರಪಂಚದ ಯಾವುದ ಮೂಲೆಯಲ್ಲಿದ್ದರೂ ಕೂಡ ಭಾರತೀಯರೆಲ್ಲರಿಗೂ ಕೂಡ ಪವಿತ್ರವಾದಂಥ ದಿನ. ಆ ದಿನವನ್ನ ಗಣರಾಜ್ಯೋತ್ಸವ ದಿನವನ್ನ ಅತ್ಯಂತ ಸಂಭ್ರಮದಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಆಚರಿಸುವಂತ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಬಹುಶಃ ಈ ದೇಶದ ಚರಿತ್ರೆ, ನಡೆದು ಬಂದ ದಾರಿ ಏನು ಅಂತಕ್ಕಂಥದ್ದನ್ನ ಹೇಳೋದಕ್ಕೆ ಬಹಳಷ್ಟು ಕಾಲ ಆಗ್ತದೆ. ಬಹುಶಃ ಇಡೀ ಪ್ರಪಂಚದಲ್ಲಿ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ದೇಶ, ವೈವಿಧ್ಯಮಯವಾಗಿರ್ತಕ್ಕಂಥ ದೇಶ ಯಾವ್ದಾದ್ರು ಇದ್ರೆ ಈ ದೇಶದಲ್ಲಿ, ಪ್ರಪಂಚದಲ್ಲಿ ಅದು ಭಾರತ ದೇಶ ಮಾತ್ರ. ಇಲ್ಲಿರ್ತಕ್ಕಂಥ ವಾತಾವರಣಗಳು, ಭಾಷೆಗಳು, ಪ್ರಾಂತ್ಯಗಳು, ಅದೆಲ್ಲದೂ ಕೂಡ ಜನಸಂಖ್ಯೆ, ಜನ, ಇದೆಲ್ಲದೂ ಕೂಡ ನೋಡಿದಾಗ ಅದೆಲ್ಲೋ ಒಂದು ಕಡೆಗೆ ಆ ಇತಿಹಾಸವನ್ನ ನೋಡ್ತಕ್ಕಂಥ ರೀತಿಯಲ್ಲಿ ನೋಡಿದಾಗ ಮಾತ್ರ ನೋಡೋದಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಈ ದೇಶವನ್ನ, ಸ್ವತಂತ್ರವನ್ನ ವ್ಯಾಪಾರಕ್ಕೋಸ್ಕರ ಬಂದಂತ ಬ್ರಿಟಿಷರು ಇವತ್ತು ಪರಕೀಯರು ಬಂದು ಈ ದೇಶವನ್ನ, ನಮ್ಮಲ್ಲಿರ್ತಕ್ಕಂಥ ಆಂತರಿಕವಾಗಿರ್ತಕ್ಕಂಥ ಜಗಳಗಳನ್ನೇ ಬಂಡವಾಳವನ್ನು ಮಾಡಿಕೊಂಡು ಪಿತೂರಿಯನ್ನು ಮಾಡಿ ಈ ದೇಶವನ್ನ ಆಳುವಂತ ಕೆಲಸವನ್ನು ಮಾಡಿದರು. ಬಹಳಷ್ಟು ವರ್ಷಗಳ ಕಾಲ ಎಲ್ಲರೂ ಕೂಡ ಆಳಿರ್ತಕ್ಕಂಥದ್ದು. ಆದರೆ ಬ್ರಿಟಿಷರು ಸುಮಾರು 200, 250, 300 ವರ್ಷದವರೆಗೂ ಕೂಡ ಆಳುವಂತ ಕೆಲಸವನ್ನ ಮಾಡಿದರು. ಅದರ ಮೇಲೆ ನಮ್ಮ ದೇಶವನ್ನು ಹಿಡಿತದಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದರು. ಆಗ ಕಾಂಗ್ರೆಸ್ ಪಕ್ಷ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡ್ಬೇಕು ಅಂತಕ್ಕಂಥ ಹೋರಾಟವನ್ನು ಮಾಡಿ ಅದರಲ್ಲಿ ತ್ಯಾಗ ಮತ್ತು ಬಲಿದಾನ ಮಾಡಿರ್ತಕ್ಕಂಥವ್ರು ಅದೆಷ್ಟು ಜನನು. ಅದರಲ್ಲಿ ವಿಶೇಷವಾಗಿ ನಾನು ನೆನೆಸಲೇಬೇಕಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಇವತ್ತು ನಮ್ಮ ಸಿರಾದಲ್ಲಿ ಚಿಕ್ಕನಹಳ್ಳಿ ಭಾಗ, ಬಾನೇನಹಳ್ಳಿ ಭಾಗ, ಕಳ್ಳಂಬೆಳ್ಳದಲ್ಲಿ ಭಾಗ, ಇವತ್ತು ಎಲಿಯೂರು, ಈ ತರ ಇಲ್ಲಿರ್ತಕ್ಕಂಥವ್ರು ಅನೇಕ ಜನ ಚಾಟಿಯೇಟನ್ನು ತಿಂದ್ರು, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನು ಮಾಡಿದ್ರು, ಪ್ರಾಣವನ್ನ ತೆತ್ತರು, ತ್ಯಾಗ ಮಾಡಿ ಆ ಬಲಿದಾನದ ಪ್ರಯುಕ್ತವಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂದು 1947 ಇಸ್ವಿನಲ್ಲಿ ಬ್ರಿಟಿಷರು ಮಾಡಿದಂತ ಆ ಕಾನೂನನ್ನ ಕಿತ್ತಾಕಿ ಸ್ವತಂತ್ರ ಭಾರತ ಆಯಿತು. ಭಾರತ ಆದ ಮೇಲೆ ಈ ದೇಶಕ್ಕೆ ಮುನ್ನಡೆಸ್ತಕ್ಕಂಥ ರೀತಿಯಲ್ಲಿ ಒಂದು ವ್ಯವಸ್ಥೆ ಬೇಕಾಗ್ತದೆ. ಆ ವ್ಯವಸ್ಥೆ ಯಾವುದು ಅಂತ ಹೇಳಿದ್ರೆ ಅದೇ ಭಾರತದ ಸಂವಿಧಾನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿ ಸಂವಿಧಾನವನ್ನು ರಚಿಸುವಂತ ಕೆಲಸವನ್ನು ಮಾಡಿದರು. ಆ ಸಂವಿಧಾನವನ್ನು ರಚಿಸೋದಕ್ಕೆ ಬಹುಶಃ ನಾನೊಬ್ಬ ಕಾನೂನು ಮಂತ್ರಿಯಾಗಿದ್ದಂಥವನು, ಸಂವಿಧಾನ ಇವತ್ತು ನಮ್ಮ ಅಂಬೇಡ್ಕರ್ ಅವರು ಕೂಡ ಈ ದೇಶದ ಮೊದಲನೇ ಕಾನೂನು ಮಂತ್ರಿಯಾಗಿ ಆ ಸಂವಿಧಾನವನ್ನು ಮಂಡಿಸುವಂತ ಕೆಲಸವನ್ನ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಮಾಡ್ತಾರೆ. ಪಾರ್ಲಿಮೆಂಟ್ ಅಂತ ಅಲ್ಲ, ಅವಾಗ ಇದ್ದಿದ್ದು ಅಂದ್ರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಪ್ರೆಸೆಂಟ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಆ ಮಾಡಿದಾದ ಮೇಲೆ ಅದನ್ನ 1949 ಇಸ್ವಿ ನವೆಂಬರ್ 20ನೇ ತಾರೀಕು ಆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅದನ್ನು ಒಪ್ಪಿಗೆಯನ್ನು ಕೊಡ್ತದೆ. ಅವತ್ತು ಸಂವಿಧಾನ ಜಾರಿ ಬರೋದು ಅಂತಕ್ಕಂಥದ್ದು ತೀರ್ಮಾನ ಆಗ್ತದೆ. ಅದರ ಜಾರಿಗೆ ಯಾವತ್ತು ಬರಬೇಕು ಅದಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ. ಜನವರಿ 26ರಂದು ಆ ಸಂವಿಧಾನವನ್ನು ಜಾರಿಗೊಳಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಾವು 76ನೇ ವರ್ಷ ಈಗಾಗಲೇ ಸತತವಾಗಿ ಈ ರೀತಿಯಾದಂತ ಸಂವಿಧಾನದ ಇವತ್ತು ಅರ್ಪಣೆ ಆಗಿದ್ದಂತ ಗಣರಾಜ್ಯೋತ್ಸವನ ಆಚರಿಸುವಂತ ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿಗಳೇನು, ನಮ್ಮ ಸಂವಿಧಾನದಲ್ಲಿ ಅಡಕವಾಗಿರ್ತಕ್ಕಂಥ ನಮ್ಮ ಕರ್ತವ್ಯಗಳೇನು ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ನಾವೆಲ್ಲರೂ ಕೂಡ ಬರೀ ಹಕ್ಕಿನ ಬಗ್ಗೆ ಮಾತಾಡ್ತೀವಿ, ಆದ್ರೆ ಕರ್ತವ್ಯ ಬಗ್ಗೆ ಮಾತಾಡೋದಿಲ್ಲ. ನಾವು ನಾಗರಿಕರಾಗಿರ್ತಕ್ಕಂಥವ್ರು ನಾವು ಹಕ್ಕನ್ನ ಸಂವಿಧಾನದಲ್ಲಿ, ಕಾನೂನಿನಲ್ಲಿ ಇರ್ತಕ್ಕಂಥ ಹಕ್ಕನ್ನು ಮಾತಾಡೋದ್ರ ಜೊತೆಗೆ ನಮ್ಮ ಜವಾಬ್ದಾರಿಕೇನು, ಏನು ಕರ್ತವ್ಯ ಇದೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ದೇಶ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಪ್ರಗತಿ ಹತ್ರ ಹೋಗ್ತಾ ಇದೆ. ಇವತ್ತು ಯಾವ ಮಟ್ಟಕ್ಕೆ ಆಗ್ತಾ ಇದೆ ಅಂದ್ರೆ ಪ್ರಪಂಚ ಮಟ್ಟದಲ್ಲಿ
ಒಂದು ಮುಂದುವರಿದ ರಾಷ್ಟ್ರದ ಸಾಲಿನಲ್ಲಿ ನಿಲ್ಲುವಂತ ಮಟ್ಟಕ್ಕೆ ಆಗೋಗಿದೆ. ಆದ್ರೆ ಎಲ್ಲ ಒಂದು ಕಡೆಗೆ ನಮ್ಮಲ್ಲಿರ್ತಕ್ಕಂಥ ವಿಪರೀತವಾಗಿರ್ತಕ್ಕಂಥ ಜನಸಂಖ್ಯೆ ಹಿನ್ನೆಲೆಯಲ್ಲಿ ಈ ದೇಶಕ್ಕೆ ಭವಿಷ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಆದ್ರೆ ಭವಿಷ್ಯವನ್ನು ತಂದುಕೊಟ್ಟಿರ್ತಕ್ಕಂಥವ್ರು ಅಂದ್ರೆ ಈ ದೇಶದ ಇವತ್ತು ಸತ್ಪ್ರಜೆಗಳಾಗಿರ್ತಕ್ಕಂಥವ್ರು, ಯುವಕರಾಗಿರ್ತಕ್ಕಂಥವ್ರು, ಯುವತಿಯರಾಗಿರ್ತಕ್ಕಂಥವ್ರು ಶಿಕ್ಷಣದ ಮುಖೇನ ತರುವಂತ ಕೆಲಸವನ್ನು ಮಾಡಿದ್ರು. ಇದನ್ನ ನಾನು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೂ ಕೂಡ ಚಿಕ್ಕನಹಳ್ಳಿಗೆ ಬಂದೇ ನಾನು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು. ಬಹುಶಃ ಉಗ್ರೇಗೌಡರನ್ನ ನೆನೆಸ್ತಾ ಇದ್ರೆ ತಪ್ಪಾಗ್ತದೆ. ಉಗ್ರೇಗೌಡರು ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ರೀತಿಯಾದಂತಹ ಮಕ್ಕಳಿಗೆ ಶಾಲೆಯನ್ನ ಕಟ್ಟಿಕೊಳ್ತಕ್ಕಂಥ ಮಾಡಿದಂತ ಆ ಧೀಮಂತ ನಾಯಕರನ್ನ ನಮ್ಮ ಶಾಶ್ವತವಾಗಿ ನಾವೊಂದು ಪ್ರತಿಷ್ಠಾಪನೆಯನ್ನು ಕೂಡ ಮಾಡಿ ಅವ್ರು ನೋಡ್ತಾ ಇದ್ವಿ. ಅವರಿಗೆ ಹಾರ ಹಾಕದಲ್ಲೇ, ಅವ್ರಿಗೆ ನಮಸ್ಕಾರ ಮಾಡದಲ್ಲೇ ಯಾವ ಕೆಲಸನೂ ಕೂಡ ಮಾಡಬಾರ್ದು. ಬಹುಶಃ ಅಂತವ್ರು ಇಲ್ದಲ್ಲೇ ಇದ್ದಿದ್ರೆ ಚಿಕ್ಕನಹಳ್ಳಿ ಇರ್ತಿರ್ಲಿಲ್ಲ, ಇಂಥ ಸಂಸ್ಥೆಗಳು ಇರ್ತಿರ್ಲಿಲ್ಲ. ಎಷ್ಟಿದ್ದಾವೆ ಈ ತರ ಸಂಸ್ಥೆಗಳು? ಆದ್ರೆ ಅವರ ದೂರದೃಷ್ಟಿ ಏನು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಮೆಲುಕು ಹಾಕಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಇವತ್ತು ಕೆಪಿಎಸ್ ಶಾಲೆ ಆಗಿದೆ. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತಕ್ಕಂಥದ್ದು ಇದು ಪ್ರಥಮವಾಗಿ ಸಿರಾದಲ್ಲಿ ಬಂದಿರತಕ್ಕಂಥದ್ದು. ಇದು ಇಲ್ಲಿನ PUC ಇಂದ ಅಂದ್ರೆ LKG ಇಂದ ಹಿಡಿದು PUC ವರೆಗೂ ಕೂಡ 1200 ಜನ ಮಕ್ಕಳಿದ್ದಾರೆ. ನನಗೆ ಈಗ ಗೊತ್ತಾಯ್ತು, ನಾಳೆ ಎಕ್ಸಾಮಿನೇಷನ್ SSLC ಎಕ್ಸಾಮಿನೇಷನ್ಗೆ 222 ಜನ ಇವತ್ತು ತಯಾರಿಗೆ ಹೋಗ್ತಾ ಇದ್ದಾರೆ ಅಂತೇಳಿ, ನೀವು ಪೂರ್ವ ಸಿದ್ಧತೆ ಮಾಡ್ತಾ ಇದ್ದಾರೆ ಅಂತೇಳಿ. ನಿಮ್ಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಎಲ್ಲೋ ಒಂದು ಕಡೆಗೆ ನಾವು ಕಾಲ ಬದಲಾವಣೆ ಆಗ್ತಾ ಇದೆ. ತಂತ್ರಜ್ಞಾನ ಇವತ್ತು ನಮ್ಮನ್ನ ಓವರ್ಟೇಕ್ ಮಾಡ್ತಾ ಇದೆ. ಓವರ್ಟೇಕ್ ಮಾಡ್ತಾ ಇದ್ರಿ. ನಾವು ತಂತ್ರಜ್ಞಾನಕ್ಕೆ ದಾಸರಾಗಬೇಕಾ ಅಥವಾ ತಂತ್ರಜ್ಞಾನವನ್ನ ನಮ್ಮ ದಾಸರನ್ನಾಗಿ ಮಾಡಬೇಕಾ ಅಂತಕ್ಕಂಥ ಒಂದು ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಇದೆ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡೀಪ್ ಟೆಕ್ ಟೆಕ್ನಾಲಜಿ, ಈ ರೀತಿಯಾಗಿರ್ತಕ್ಕಂಥ ಟೆಕ್ನಾಲಜಿಗಳು ಬಂದು ಎಲ್ಲೋ ಒಂದು ಕಡೆಗೆ ಈ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಸವಾಲುಗಳನ್ನು ಎದುರಿಸಬೇಕಾಗ್ತದೆ. ಎಷ್ಟೇ ಆದ್ರೂ ಕೂಡ ತಂತ್ರಜ್ಞಾನವನ್ನ ನಮ್ಮ ಅಧೀನದಲ್ಲಿ ಇರಬೇಕು, ನಮ್ಮ ಕಾಲಡಿಲೇ ಇರಬೇಕು, ನಮ್ಮ ಸೇವೆಯನ್ನು ಮಾಡಬೇಕ ವಿನಃ ನಾವು ಅದಕ್ಕೆ ದಾಸರಾಗಬಾರ್ದು ಅಂತಕ್ಕಂಥ ವಿಚಾರವನ್ನ ನಿಮ್ಮ ಮನದಲ್ಲಿ ಹೇಳಿ ಇವತ್ತು ಮುಂದೆ ಭವಿಷ್ಯವನ್ನ ಬರಬೇಕಾದಂತ ಸಂದರ್ಭದಲ್ಲಿ ನಿಮ್ಮೆಲ್ಲರ ಶ್ರಮ ಪರಿಶ್ರಮ ಬೇಕು. ದೇಶ ನಡೆದು ಬಂದಂತಹ ದಾರಿಯನ್ನ ನಾವು ನೆನೆಸುವಂತ ಕೆಲಸವನ್ನ ಕೊನೆಯ ಪಕ್ಷ ಯಾವತ್ತಾದ್ರೂ ಕೂಡ ಅಂತಂದ್ರೆ ಗಣರಾಜ್ಯೋತ್ಸವ ಆಚರಿಸುವಂತ ಸಂದರ್ಭದಲ್ಲಿ ನಾವು ಅದನ್ನ ನೆನೆಸಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಬಹುಶಃ ನನಗೆ ಒಂದು ಸಂತೋಷ ಅಂತ ಹೇಳಿದ್ರೆ ಸಿರಾ ತಾಲೂಕಿನಲ್ಲಿ ಈ ಬಾರಿ ಮಳೆ ಬರಲಿಲ್ಲ. ಆದ್ರೂ ಕೂಡ ಮಳೆ ಬರಲಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಹೇಮಾವತಿಯ ನೀರು ಇದು ಸತತವಾಗಿ 6.5 ತಿಂಗಳುಗಳ ಕಾಲ ಹರಿದ ಪ್ರಯುಕ್ತ ಇವತ್ತು ಎಲ್ಲ ಕೆರೆಕಟ್ಟೆಗಳು ತುಂಬಿರ್ತಕ್ಕಂಥದ್ದು. ಎಲ್ಲಿ ನೋಡಿದ್ರು ಕೂಡ ಬಾಯಾರಿಕೆಯನ್ನ ನಿವಾರಿಸತಕ್ಕಂಥ ರೀತಿಯಲ್ಲಿ ಕೆಲಸ ಆಗ್ತಾ ಇರ್ತಕ್ಕಂಥದ್ದನ್ನ ನೋಡಿ ಸಂತೋಷ ಆಗಿದೆ. ರೈತರು ಕಂಗಾಲಾಗಿದ್ರು. ಇವತ್ತು ಏನಾಗ್ತದೆ ನಮ್ಮ ಭವಿಷ್ಯ ಅಂತೇಳಿ ಚಿಂತನೆ ಮಾಡುವಂತ ಸಂದರ್ಭದಲ್ಲಿ ಹೇಮಾವತಿ ನಮ್ಮ ತಾಯಿ ನೆರವಿಗೆ ಬಂದಿದ್ದಾರೆ. ಸತತವಾಗಿ 3-4 ವರ್ಷ ಬಂದ ಪ್ರಯುಕ್ತ ಅಂತರ್ಜಲ ಅಭಿವೃದ್ಧಿಯಾಗಿ ಎಲ್ಲಿ ನೋಡಿದ್ರು ಕೂಡ ತೋಟಗಳನ್ನ ನೋಡೋದಕ್ಕೆ ಸಾಧ್ಯ ಆಗಿದೆ. ಇವತ್ತು ಸಿರಾ ತಾಲೂಕಿನಲ್ಲಿ ಭತ್ತ ಬೆಳೆಯೋರು ಯಾರು ಇಲ್ಲ. ಆದ್ರೂ ಕೂಡ ಎಲ್ಲಿ ನೋಡಿದ್ರು ಕೂಡ ಅಡಿಕೆ ಬೆಳೀತಾ ಇರ್ತಕ್ಕಂಥದ್ದು ನೋಡ್ರಿ. 70,000 ಎಕರೆ ಅಡಿಕೆ ಬಂದಿದೆ. 40,000 ಎಕರೆ ಇವತ್ತು ಹತ್ತಿ ಬಂದಿದೆ. ಅಂದ್ರೆ ಆರ್ಥಿಕವಾಗಿ ಮುಂದೆ ಬರ್ತಾ ಇದೆ. ಆರ್ಥಿಕವಾಗಿ ಮುಂದೆ ಬಂತು ಅಂದ್ರೆ ಶೈಕ್ಷಣಿಕವಾಗೂ ಮುಂದೆ ಬರೋದಕ್ಕೆ ಸಾಧ್ಯ ಆಗ್ತದೆ. ಪಂಚಾಯಿತಿ ಹೆಡ್ ಕ್ವಾರ್ಟರ್ ಅಲ್ಲಿ ಕೆಪಿಎಸ್ ಶಾಲೆಗಳನ್ನು ತರುವಂತ ದಿಟ್ಟ ತೀರ್ಮಾನವನ್ನು ಮಾಡಿದೆ. ಆ ಬದಲಾವಣೆಗೆ ಹೊಂದ್ಕೋಬೇಕಾದಾಗ ಸ್ವಲ್ಪ ಕಾಲಾವಕಾಶ ಆಗ್ತದೆ. ಆದ್ರೆ ನಾನು ಈ ಸಂದರ್ಭದಲ್ಲಿ ಇವತ್ತು ಇಲ್ಲಿನ ಶಿಕ್ಷಕರು ಏನಿದ್ದೀರಿ ನೀವೆಲ್ಲರೂ ಕೂಡ ಇವತ್ತು ದೇಶದ ದೃಷ್ಟಿಯಿಂದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಮಕ್ಕಳನ್ನಾಗಿ ಪರಿವರ್ತನೆ ಮಾಡತಕ್ಕಂಥ ರೀತಿಯಲ್ಲಿ ಅವರ ಸತ್ಪ್ರಜೆಗಳಾಗಿ ಬರ್ತಕ್ಕಂಥ ರೀತಿಯಲ್ಲಿ ಅವರ ಸಂಸಾರವನ್ನ ಸಾಕುವಂತ ರೀತಿಯಲ್ಲಿ ಮಾನವೀಯ ಮೌಲ್ಯಗಳನ್ನು ತಿಳಿತಕ್ಕಂಥ ರೀತಿಯಲ್ಲಿ ಮಕ್ಕಳನ್ನ ತಯಾರು ಮಾಡಬೇಕು. ಒಂದು ಕಡೆಗೆ ಶಿಕ್ಷಣ, ಇನ್ನೊಂದು ಕಡೆಗೆ ತಂತ್ರಜ್ಞಾನ, ಇನ್ನೊಂದು ಕಡೆಗೆ ಮಾನವೀಯ ಮೌಲ್ಯ. ಆ ಮೌಲ್ಯಗಳನ್ನ ಬೆಳೆಸ್ತಕ್ಕಂಥ ರೀತಿಯಲ್ಲಿ ಶಿಕ್ಷಣವನ್ನ ಮಕ್ಕಳಿಗೆ ಕೊಡುವಂತ ಕೆಲಸವನ್ನ ಅತ್ಯಂತ ಪ್ರಾಮಾಣಿಕವಾಗಿ ಇವತ್ತು ನೀವೆಲ್ಲರೂ ಕೂಡ ಮಾಡಬೇಕು. ಆಗ ಮಾತ್ರ ದೇಶ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಇನ್ನು ನಾನು ಹೆಚ್ಚು ಮಾತಾಡಕ್ಕೆ ಹೋಗುದಿಲ್ಲ.
ಇದು ಸಂದರ್ಭನೂ ಅಲ್ಲ ಅಂತಕ್ಕಂಥ ಮಾತಿನಲ್ಲಿ ನಿಮ್ಮನ್ನೆಲ್ಲ ಇವತ್ತು ಉದ್ದೇಶಿಸಿ ನಿಂತು ಮಾತಾಡೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನನ್ನ ರಾಜಕೀಯ ಜೀವನದಲ್ಲಿ ಬಹಳ ವರ್ಷಗಳ ಕಾಲ ನಾನು ಪ್ರತಿ ಸಂದರ್ಭದಲ್ಲೂ ಕೂಡ ಇಲ್ಲಿ ಉಗ್ರೇಗೌಡರ ಆಶೀರ್ವಾದವನ್ನು ಪಡೆದಲೇ ನಾನು ಯಾವ ಕಾರ್ಯಕ್ರಮವನ್ನು ಕೂಡ ಮಾಡ್ತಿರ್ಲಿಲ್ಲ. ಇಂಥ ನಾಡ ಹಬ್ಬವನ್ನು ಇವತ್ತು ಇಲ್ಲಿ ಬಂದು ಆಚರಿಸಿದ್ದೇನೆ. ತದನಂತರ ಇವತ್ತು ಸಿರಾಕ್ ಹೋಗ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳಿ ನಿಮ್ಮ ಬದುಕು ಬಾಳು ಎಲ್ಲರೂ ಕೂಡ ಇವತ್ತು ದೇಶವನ್ನ ಕಟ್ಟತಕ್ಕಂಥ ರೀತಿಯಲ್ಲಿ ದೇಶವನ್ನ ಆ ಸ್ವತಂತ್ರ ಇವತ್ತು ನಮ್ಮ ಆ ಬಾವುಟವನ್ನು ಎತ್ತಿಳಿತಕ್ಕಂಥ ರೀತಿಯಲ್ಲಿ ನಾವೆಲ್ಲರೂ ಸಂಕಲ್ಪ ಮಾಡಿ ಹೋರಾಟವನ್ನ ಮಾಡೋಣ. ಇವತ್ತು ಪ್ರಪಂಚದಲ್ಲಿ ಮಿಂಚುವಂತ ರೀತಿಯಲ್ಲಿ ಇವತ್ತು ನಾವು ಪ್ರಯತ್ನಗಳನ್ನ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. 77ನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ಮಾಡಿ ಇವತ್ತು ಈ ದಿನದ ಮಹತ್ವವನ್ನು ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮಗೆ ನೀಡಿದಂತ ಮತ್ತು ನಮ್ಮ ಜವಾಬ್ದಾರಿಗಳನ್ನು ಅರಿತು ದೇಶದಲ್ಲಿ ನಾವು ಬಾಳಿದಾಗ ದೇಶದ ಅಭಿವೃದ್ಧಿ ಪ್ರಗತಿ ಸಾಧ್ಯ ಮತ್ತು ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳನ್ನ ಬೆಳೆಸಿ ಅಂತೇಳಿ ಎಲ್ಲ ಶಿಕ್ಷಕರಿಗೆ ಮಾರ್ಗದರ್ಶನವನ್ನು ಹೇಳಿದಂತ ನಮ್ಮ ಜನಪ್ರಿಯ ಶಾಸಕರು, ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿಗಳಾದಂತ ಸನ್ಮಾನ್ಯ ಶ್ರೀ ಜಯಚಂದ್ರ ಸಾಹೇಬ್ರವರಿಗೆ ಸಮಸ್ತರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಮಕ್ಕಳೇ, ನಮ್ಮ ಶಾಲೆಯ ಇಬ್ಬರು ವಿದ್ಯಾರ್ಥಿಗಳು ಕಳೆದ ಬಾರಿ SLC-ನಲ್ಲಿ ಟಾಪರ್ಸ್ ಆಗಿದ್ರು. ಇವತ್ತು ಮಾನ್ಯ ಶಾಸಕರಿಂದ ತಾಲೂಕು ಮಟ್ಟದಲ್ಲಿ ನಡೀತಕ್ಕಂತಹ ಗಣರಾಜ್ಯೋತ್ಸವದಲ್ಲಿ 50,000 ಚೆಕ್ ಅನ್ನ ತಗೊಳ್ತಾ ಇದ್ದಾರೆ ಇಬ್ಬರು ವಿದ್ಯಾರ್ಥಿಗಳು, ಕಾಂಚನ ಮತ್ತು ಲಕ್ಷ್ಮಿ ಅಂತ. 611 ಮತ್ತು 610 ಅಂಕಗಳನ್ನು ತಗೊಂಡಿದ್ದಾರೆ. ಇವತ್ತು ಅವರ ಶಾಸಕರ ಕೈಯಿಂದ ಪಡ್ಕೊಳ್ತಾ ಇರ್ತಕ್ಕಂಥದ್ದು ಅವರ ಸೌಭಾಗ್ಯ, ನಮ್ಮ ಶಾಲೆಯ ಸೌಭಾಗ್ಯ ಅಂತ ನಾವು ಭಾವಿಸ್ತೇವೆ. 11, 610 3 ಜನ ಬಂದವರು ಸರ್. 600 ಮೇಲೆ ಕಳೆದ ಬಾರಿ ಒಳ್ಳೆ ಟಾಪರ್ಸ್ ಬಂದಿದ್ದಾರೆ. 625 ಒಬ್ಳಿಗೆ ಅವ್ರದ್ದು ಜ್ವರ ಬಂದ್ಬಿಟ್ಟಿತ್ತು ಸರ್. ಇಲ್ಲ 625 ತೆಗೆದು ಕಾಂಚನ ಟೈಫಾಯ್ಡ್. ನಮ್ಮ ಈ ನಾಡು ಕಂಡಂತಹ ಅಪರೂಪದ ರಾಜಕಾರಣಿ, ಸರಳ ಸಜ್ಜನಿಕೆಗೆ ಹೆಸರಾಗಿರ್ತಕ್ಕಂತಹ, ಹಳ್ಳಿಯಿಂದ ದಿಲ್ಲಿಯವರೆಗೂ ತಮ್ಮ ಸಂಪರ್ಕವನ್ನು ಇಟ್ಕೊಂಡು ನಮ್ಮ ನಾಡಿನ ಬಗ್ಗೆ, ನಮ್ಮ ಕ್ಷೇತ್ರದ ಬಗ್ಗೆ ಅಪಾರ ಕನಸುಗಳನ್ನ ಕಟ್ಕೊಳ್ತಾ ಇರ್ತಕ್ಕಂತಹ, ನಾನು BRC ಆಗಿದ್ದಂತಹ ಸಂದರ್ಭದಲ್ಲಿ ಅವ್ರನ್ನ ಹತ್ತಿರದಿಂದ ನೋಡಿದ್ದೇನೆ. ಸರ್ಕಾರಿ ಶಾಲೆಯ ಮಕ್ಕಳ ಬಗ್ಗೆ ಅಪಾರವಾದ ಪ್ರೀತಿಯನ್ನ, ಗೌರವವನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಖಾಸಗಿ ಶಾಲೆಗಳಿಗೆ ಕಡಿವಾಣ ಹಾಕ್ಬೇಕು ಅಂತಕ್ಕಂಥ ಅವರ ಯೋಚನೆಗಳಲ್ಲಿ ಬಹಳ ಅಪೂರ್ವವಾಗಿರ್ತಕ್ಕಂಥದ್ದು, ಅಪರೂಪದ ರಾಜಕಾರಣಿ ಅಂತ ನಾವಾದ್ರೂ ಭಾವಿಸ್ತಾ ನಮ್ಮ ಶಾಲೆಗೆ ಬಂದು ಈ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಮಕ್ಕಳಿಗೆ ಹಿತನುಡಿಗಳನ್ನ ಹೇಳಿದಂತಹ, ಧ್ವಜಾರೋಹಣವನ್ನ ನೆರವೇರಿಸಿಕೊಟ್ಟಂತಹ ದೆಹಲಿಯ ವಿಶೇಷ ಪ್ರತಿನಿಧಿಗಳು ಹಾಗೂ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಆಗಿರ್ತಕ್ಕಂತಹ ಶ್ರೀಯುತ ಜಯಚಂದ್ರ ಸಾಹೇಬರಿಗೆ ನಮ್ಮ ಎಲ್ಲ ಶಾಲೆಯ SDMC, ಗ್ರಾಮ ಪಂಚಾಯಿತಿ ಮತ್ತು ಎಲ್ಲ ವಿದ್ಯಾರ್ಥಿಗಳು ಮತ್ತು ಪೋಷಕರು ಮತ್ತು ಶಿಕ್ಷಕರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸಿರುವ ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ.